ನೀವು ಸಾವರ್ಕರ್ನ ವೈಭವೀಕರಣಗೊಳಿಸ್ತಕ್ಕಂಥ ಭರದಲ್ಲಿ ನೀವು ಕಮ್ಯುನಿಸ್ಟ್ ಪಾರ್ಟಿಗಳನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದಿರಿ. ಇವತ್ತು ತಮಗೆ ಗೊತ್ತಿರಬೇಕು, ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಸಂಪೂರ್ಣ ಸ್ವರಾಜ್ಯ ಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟವರು ಬಹುಶಃ ಕಮ್ಯುನಿಸ್ಟ್ ಅಲ್ಲದಲ್ಲಿ ಬೇರೆ ಯಾರೂ ಅಲ್ಲ ಅಂತಕ್ಕಂಥದ್ದು ನಾನು ಈ ವೇದಿಕೆ ಮುಖಾಂತರ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಸರ್, ದೇಶದ ಡೆಫಿನೇಷನ್ ಏನು ಕಮ್ಯುನಿಸ್ಟ್ ಪ್ರಕಾರ? ಇರ್ತಕ್ಕಂಥ ಜನನೇ ದೇಶ. ಬರೀ ಗಡಿ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನವಿಭಾಗನೇ ದೇಶ. ಭಾರತ ಅನ್ನುವ ದೇಶ ಅದು ಪರತಂತ್ರ ಆಗಿದೆ, ಅದನ್ನು ಸ್ವಾತಂತ್ರ್ಯ ಬರಬೇಕು ಅಂತ ಈಗ ಪ್ರಶ್ನೆ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಅಂತ ತೊಗೊಂಡ್ಬಿಡ್ತೀನಿ. ಅವರು ಕಮ್ಯುನಿಸ್ಟ್ ಪಕ್ಷನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಆರೋಪಿ ಅಲ್ಲ. ಕಮ್ಯುನಿಸಮ್ ಅಲ್ಲಿ ನ್ಯಾಷನಲಿಸಮ್ನ ಕಾನ್ಸೆಪ್ಟ್ ಇಲ್ಲ. ಖಂಡಿತ ಅಲ್ಲಗೆಳಿತೀನಿ ಇದನ್ನ. ಇವತ್ತು ಒಂದು ನ್ಯಾಷನಲಿಸಮ್ ಕಾನ್ಸೆಪ್ಟ್ ಇಲ್ದಲೇ ಇರ್ತಿದ್ರೆ ಬಹುಶಃ ನಾವು ಈ ಪ್ರಜಾತಂತ್ರ ಪ್ರಕ್ರಿಯೆ ಒಳಗಡೆ ನಾವು ಕೂಡ ಫಸ್ಟ್ ಈ ಭಾರತ ದೇಶ ಇಂಡಿಪೆಂಡೆನ್ಸ್ ಆದಾಗ ಅಧಿಕೃತವಾಗಿರ್ತಕ್ಕಂಥ ವಿರೋಧ ಪಕ್ಷ CPI, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಇದು ಒಪ್ಕೊಂಡಿರ್ತಕ್ಕಂಥದ್ದು. ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಒಪ್ಕೊಂಡಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆ ಪ್ರಕ್ರಿಯೆ ಆದಾಗ ಅಧಿಕೃತ ವಿರೋಧ ಪಕ್ಷವಾಗಿ ಮಾನ್ಯತೆ ಪಡ್ಕೊಂಡಿದ್ದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ತಮ್ಗೆ ಗೊತ್ತಿರಬೇಕು. ಎರಡನೇ ವಿಚಾರ ತಾವು ಹೇಳಿದ್ರಿ, CPI ಇಂಟರ್ನ್ಯಾಷನಲಿಸಮ್ ಅಷ್ಟೇ ಮಾತಾಡುತ್ತೆ ಅಂತ ಹೇಳಿ. 1947 ಪೂರ್ವದಲ್ಲಿ ಇಲ್ಲಿ ಯಾವುದೇ ಭಾರತ ಮತ್ತೊಂದು ಇರಲಿಲ್ಲ. ಇಡೀ ಜಗತ್ತಿನಾದ್ಯಂತ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಳು ಬೇರೆ ಬೇರೆ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ವಿಶ್ವ ಯುದ್ಧವು ಕೂಡ ನಡೀತಾ ಇತ್ತು. ವಿಶ್ವ ಯುದ್ಧ ಯಾಕೆ ನಡೀತಾ ಇತ್ತು ಅಂತಕ್ಕಂಥ ನಾವು ಪ್ರಶ್ನೆ ಹಾಕ್ಕೊಬೇಕು. ಎರಡನೇ ವಿಚಾರ, 1929 ಇಸ್ವಿಯಲ್ಲಿ ಏನು ತಾವು ನೆಹರು ಒಪ್ಕೊಂಡ್ರು ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ, ಆ ಸಭೆಯಲ್ಲಿ ಹಸ್ರತ್ ಮೊಹಾನಿ ಅಂತಕ್ಕಂತಹ CPI ಕಮ್ಯುನಿಸ್ಟ್ ಪಕ್ಷದ ಲೀಡರ್, CPI ಸ್ಥಾಪನೆ ಆಗಿತ್ತು 1925 ಇಸ್ವಿಯಲ್ಲಿ. CPI ಸ್ಥಾಪನೆ ಆಗಿತ್ತು. ಅವರು ಸಾವಿರಾರು ಕಮ್ಯುನಿಸ್ಟ್ ಕಾರ್ಯಕರ್ತ ತೆಗೆದುಕೊಂಡು ಹೋಗಿ ಆ ಅಧಿವೇಶನದಲ್ಲಿ ಇದು ಬರೀ ನೀವು ಕಾಟಾಚಾರಕ್ಕೆ ಸ್ವಾತಂತ್ರ್ಯ ಪಡಿತಕ್ಕಂಥ ಗೋಜಿಗೆ ಹೋಗಬೇಡಿ, ಸಂಪೂರ್ಣ ಸ್ವರಾಜ್ಯದ ಬೇಡಿ ಇಟ್ಕೊಂಡು ನಿರ್ಣಯ ಅಂಗೀಕಾರ ಮಾಡಿ ಅಂಥೇಳಿ ಅಂಗೀಕಾರ ಮಾಡಿಸೋ ಒತ್ತಡ ಹೇರೋದ್ರಲ್ಲಿ ಮೊದಲಿಗರು ಕಮ್ಯುನಿಸ್ಟ್ರು ಅಂತಕ್ಕಂಥದ್ದು ಒಂದು ವಿಚಾರ. ಎರಡನೇ ವಿಚಾರ, ಬಹುಶಃ ಇತಿಹಾಸ ತೆಗೆದು ನೋಡಿ, ಬ್ರಿಟಿಷರ ವಿರುದ್ಧ ಸಮರಶೀಲ ಹೋರಾಟ ಮಾಡಿ ಏನಾದರೂ ಶಿಕ್ಷೆಗೆ ಗುರಿಯಾಗಿದ್ದರೆ ಅದು ಕಮ್ಯುನಿಸ್ಟ್ರು ಮಾತ್ರ, RSS ಅಲ್ಲ. RSS ಬ್ಯಾನ್ ಆಗಿದ್ದು ಮಹಾತ್ಮ ಗಾಂಧೀಜಿಯ ಹತ್ಯೆಯ ಆರೋಪದ ಹಿನ್ನೆಲೆಯಲ್ಲಿ RSS ಬ್ಯಾನ್ ಆಗಿದೆ. ಆದರೆ ಕಮ್ಯುನಿಸ್ಟ್ ಪಾರ್ಟಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ CPIನ ಬ್ಯಾನ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಸರ್? ಈಗ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಕಮ್ಯುನಿಸ್ಟರ ಕೊಡುಗೆ ಇನ್ನೊಂದು ಡಿಬೇಟ್ ಮಾಡೋಣ ಇವತ್ತು. ಸಾವರ್ಕರ್ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋ ಪ್ರಯತ್ನ. ಆ ಪ್ರಶ್ನೆಗೆ ನೀವು ಸಾವರ್ಕರ್ ಮತ್ತು ಕಮ್ಯುನಿಸಮ್ನ ಸಂಬಂಧ ಇತ್ತಾ ವಿರೋಧ ಇತ್ತಾ ಅನ್ನೋದು ಬೇಕಿದ್ರೆ ಚರ್ಚೆ ಮಾಡೋಣ. ಇವತ್ತಿನ ವಿಷಯ ಇರೋದು ಸಾವರ್ಕರ್. ಕೇರಳದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅವ್ರು ಹೇಳಿದ್ದಕ್ಕೆ ಹಿಂದೂ ಮಹಾಸಭಾದವರು ಮತ್ತು ಕಮ್ಯುನಿಸ್ಟ್ ಪಕ್ಷದವರು ಸೇರ್ಕೊಂಡ್ಬಿಟ್ಟು ಗೌರ್ಮೆಂಟ್ ಮಾಡಿದ್ರು. ಅಂದರೆ ಪೊಲಿಟಿಕ್ಸ್ ಅನ್ನೋದನ್ನು ನಾವು ಒಂದು ಸಮಗ್ರ ಚಿತ್ರಣವಾಗಿ ನೋಡದೆ ಹೋದಾಗ ಆಗ ಅಲ್ಲಿರುವಂಥ ಸಾಂಪ್ರದಾಯಿಕ ಹಿಂದೂ ವಿಚಾರ ಹೇಳೋರಿಗೆ ನಿಮಗೆ ಸರ್, ಬಹಳ ಮುಖ್ಯವಾಗಿ ನಾನು ಹೇಳ್ತಿರೋದು, ಸಾವರ್ಕರ್ ಅವರಿಗೆ ಕಮ್ಯುನಿಸಮ್ ಬಗ್ಗೆ ಬಹಳ ದೊಡ್ಡ ವೈಚಾರಿಕ ಸಂಘರ್ಷ ಇಲ್ಲ. ಕಮ್ಯುನಿಸ್ಟ್ರಿಗೆ ಸಾವರ್ಕರ್ ಬಗ್ಗೆ ಯಾವ ವಿಷಯದಲ್ಲಿದೆ ಅಂತ ಅವ್ರೇನು ಸ್ಪಷ್ಟ ಮಾಡಿಲ್ಲ, ಬಟ್ ಒಂದು ಸಂಘರ್ಷ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕೆಂದರೆ ಅವರು ವಿವೇಕಾನಂದರಂತೆ ಅಥವಾ ಗಾಂಧೀಜಿಯವರಂತೆ ಒಂದು ಧಾರ್ಮಿಕ ಆಧ್ಯಾತ್ಮಿಕ ರೀತಿಯ ವಿಚಾರಗಳನ್ನೇ ಹೇಳಿದ್ರು ಅಂತಿಲ್ಲ. ಅವರು ಬೇರೆ ರೀತಿಯಲ್ಲಿ ಅವರು ಹೇಳಿದವರು. ಸೈಂಟಿಫಿಕ್ ಅಂತ ನೀವೇನು ಹೇಳ್ತೀರಾ, ಸೈಂಟಿಫಿಕ್ ಸೋಷಿಯಲಿಸಮ್ಮು, ಸೈಂಟಿಫಿಕ್ ಆಗಿರೋ ಆಧಾರದ ಮೇಲೆ ದೇಶವನ್ನು ಕಟ್ಟಬೇಕು ಅಂತ ಹೇಳಿದವರು. ಬೇರೆ ಬೇರೆ ರೀತಿ ಚರ್ಚೆ ಇದೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಕಮ್ಯುನಿಸ್ಟ್ ದೇ ಮಿಸ್ ದಿ ಬಾಲ್ ಅಂತ. ಕ್ರಿಕೆಟಲ್ಲಿ ಒಂದು ಬಾಲ್ ಮಿಸ್ ಮಾಡಿಬಿಡ್ತೀವಲ್ಲ, ಸಾವರ್ಕರ್ನ ಅಪ್ರಾಪ್ರಿಯೇಟ್ ಮಾಡಿಕೊಳ್ಳುವ ಸುವರ್ಣ ಅವಕಾಶವನ್ನು ಕಮ್ಯುನಿಸ್ಟ್ರೇ ಮಿಸ್ ಮಾಡಿಕೊಂಡು ಕಮ್ಯುನಿಸ್ಟ್ ಚಳವಳಿಯನ್ನು ಬೆಳೆಸುವ ಸಾಧ್ಯತೆಯನ್ನು ತಪ್ಪಿಸ್ಕೊಂಡ್ರು ಅಂತ ನಾನು ಕಮ್ಯುನಿಸಮ್ ವಿಚಾರವನ್ನೇ ಗಮನವಾಗಿ ಇಟ್ಕೊಂಡು ಹೇಳ್ತಿದ್ದೀನಿ. ನಾನೇನು ಕಮ್ಯುನಿಸಮ್ನ ಎದುರಾಕೊಂಡು ಹೇಳ್ತಿಲ್ಲ. ಕಮ್ಯುನಿಸಮ್ಗೆ ಇದ್ದ ಉದಾಹರಣೆಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್. MN ರಾಯ್ ಭಾರತದಲ್ಲಿ ಕಮ್ಯುನಿಸ್ಟ್ ಚಳವಳಿಯಲ್ಲಿ ಬಹಳ ದೊಡ್ಡ ವ್ಯಕ್ತಿ, ಬಹಳ ಗೌರವಾಸ್ಪದ ವ್ಯಕ್ತಿಗಳಲ್ಲಿ ಒಬ್ಬರು ಅವರು ಕಮ್ಯುನಿಸ್ಟ್ ಚಳವಳಿನಲ್ಲಿ. ವೆದರ್ ವಿ ಅಗ್ರಿ ವಿತ್ ಇಸ್ ಥಿಂಕಿಂಗ್ ಆರ್ ನಾಟ್, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಸಾವರ್ಕರು ತಮ್ಮ ಜೀವನದ ಕೊನೆಯಲ್ಲಿ ಅತಿ ಹೆಚ್ಚು ಬಾರಿ ಯಾರಿಗಾದರೂ ಇಂಟರ್ವ್ಯೂ ಕೊಟ್ಟು ಗಂಟೆಗಟ್ಟಲೆ ಹರಟೆ ಹೊಡೆದಿದ್ದು ಮಾತಾಡಿದರೆ ಇಟ್ ವಾಸ್ ಓನ್ಲಿ MN ರಾಯ್. ಯಾಕೆ? ಈ ಪುಸ್ತಕದಲ್ಲಿ ಒಂದಷ್ಟು ಬರೀತಾರೆ, ನಾವು ನೋಡ್ಬೋದು. ಯಾಕಿದ್ದು ನಾನು ಹೇಳ್ತಿದ್ದೀವಿ ಅಂದರೆ, ನಮಗೆ ನಾವು ಟ್ರೈನ್ ಆಗಿರುವ ಸಂಘಟನೆಯೋ ಚಳುವಳಿಯೋ ಕೊಡಬಲ್ಲ ಮಾಹಿತಿ ಆಚೆಗೆ ಸಾವರ್ಕರ್ ಇದ್ದಾರೆ. ಯಾವುದೋ ಒಂದು ಸಿದ್ಧಾಂತದ ಅವ್ರನ್ನ ಚೌಕಟ್ಟಿಗಿಟ್ಟರೆ ಸಾವರ್ಕರ್ ಈಸ್ ಬಿಗ್ಗರ್ ದ್ಯಾನ್ ಹಿಂದೂ ಮಹಾಸಭಾ.
ಆ ಅರ್ಥದಲ್ಲಿ ಹೇಳಿ ಆ್ಯಸ್ ಎ ಥಿಂಕರ್ ನಾನು ಹೇಳ್ತೀನಿ, ಅದು ಮಾತು ಹೇಳ್ತೀನಿ, ಸಾವರ್ಕರ್ ಇಸ್ ಬಿಗರ್ ದೆನ್ RSS. ಆ್ಯಸ್ ಎ ಥಿಂಕರ್ ನಾನು ಹೇಳ್ತಿರೋದು, ಯಾಕೆಂದ್ರೆ ಚಿಂತಕ. ಅಲ್ಲ, ಇದು ಒಂದು ವೇಳೆ ನ್ಯೂಸ್ ಪೇಪರ್ನ ಸಂದರ್ಶನ ಆಗಿದ್ರೆ ಈಗ ಹೇಳಿದ ಸೆಂಟೆನ್ಸ್ ಇದು ಹೆಡ್ಲೈನ್ ಆಗ್ತಿತ್ತು, ಹೆಡ್ಲೈನ್ ಮಾಡ್ತಿದ್ದೆ ನಾನು. ಅಲ್ವಾ? ಈಗ ಕುವೆಂಪು ಅವರು ಗಾಂಧೀಜಿ ಅವರ ಕಾಲದಲ್ಲಿ ಇದ್ದಿದ್ರಿಂದ ನೀವು ಟ್ರೇನ್ ಆದ ಸಂಘಟನೆ ಏನು ಸಾವರ್ಕರ್ ಬಗ್ಗೆ ಹೇಳುತ್ತೋ ಅದನ್ನ ಹೊರತಾಗಿ ಸಾವರ್ಕರ್ ಇದ್ದಾರೆ. ಇನ್ನೂ ಒಂದೇ ಒಂದು ಹೇಳ್ತೀನಿ, ಅದು ಯಾವ ಸಂಘಟನೆ ಯಾರು ಆಗಿರ್ಬೋದು. ಅಲ್ಲ, ಅವರ ಪ್ರಭಾವ ಹೇಗಿದೆ ಅಂದರೆ, ಚಿಕ್ಕ ಹುಡುಗ ಕುವೆಂಪು ಅವರು ಸಾವರ್ಕರ್ ಅವರು ಅಂಡಮಾನಿನ ಜೈಲಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂತ ಸುದ್ದಿ ನೋಡಿ ಅವರು ಮತ್ತು ಅವರಂಥ ಬೇರೆ ಕ್ರಾಂತಿಕಾರಿಗಳನ್ನು ಕುರಿತು ಇಂಗ್ಲೀಷ್ನಲ್ಲಿ ಅಜಿತ್ 2 ಸಾನೆಟ್ ಬರೆದಿದ್ದಾರೆ ಕುವೆಂಪು. ಇದು ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಅಚ್ಚಾಗಿದೆ. ಕುವೆಂಪು ಅವರು 2 ಕವನಗಳನ್ನು ಸಾವರ್ಕರ್ ಬಗ್ಗೆ ಬರೆದಿದ್ದಾರೆ. ಹಾಗಾದ್ರೆ ಗಾಂಧೀಜಿ ಬಗ್ಗೆ ಬರೆದಿಲ್ವಾ? ಗಾಂಧೀಜಿ ಬಗ್ಗೆನೂ ಬರೆದಿದ್ದಾರೆ. ಹರಸುತಿಹನು ದೇವ ಗಾಂಧಿ ಅಂತ ಪದ್ಯ ಇದೆ ಅವ್ರದ್ದು. ಅಂದರೆ ಬೈನರಿ ಅಪೋಸಿಷನ್ ವರ್ಕ್ ಆಗಲ್ಲ ಭಾರತದಲ್ಲಿ ಅನ್ನಕ್ಕೆ ನಾನು ಇಷ್ಟು ಹೇಳ್ತಾ ಇರೋದು. ನಿಮ್ಗೆ ಅದು ಒಪ್ಕೊತಿರೋ ಇದು ಒಪ್ಕೊತಿರೋ ಅಂದರೆ ನಾವು ಎರಡೂ ಇರಲಿ ಅಂತ. ಎರಡರಲ್ಲೂ ನಾವು ಚೆನ್ನಾಗಿರೋದನ್ನು ತೊಗೊತೀವಿ, ಯಾವುದು ಹೆಚ್ಚು ಉಪಯುಕ್ತವಿಲ್ವೋ ಅದನ್ನು ಬಿಡ್ತೀವಿ, ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.